ಇದು ವಿಶ್ವಾಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವೆಂಕಟೇಶ್ ನಾಯ್ಕ್. ಇವರು ಸಮಾಜಮುಖಿ ಹೋರಾಟಗಾರರು, ಪ್ರಗತಿಪರ ಚಿಂತಕರು, ಜೊತೆಗೆ ಸ್ಕ್ವಾಡ್ವೇ ಸಂಸ್ಥೆಯ ಸಂಸ್ಥಾಪಕರಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಜಿಲ್ಲೆಯಲ್ಲಿನ ಗಣೇಶೋತ್ಸವ ಮೆರವಣಿಗೆಯಲ್ಲಿ ಬಳಸುತ್ತಿರುವ ಡಿಜೆಗೆ ಸಂಬಂಧಿಸಿ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ಹಾಗೂ ಇಲಾಖೆಯ ನಿರ್ದೇಶನ ಇಲ್ಲದಿರುವುದು ಮತ್ತು ಜನಪ್ರತಿನಿಧಿಗಳ ಇಬ್ಬಗೆ ನೀತಿಯಿಂದಾಗಿ ಪೊಲೀಸರು ಸೇರಿದಂತೆ ಅಧಿಕಾರಿಗಳ ತಲೆನೋವಿಗೆ ಕಾರಣವಾಗಿದೆ. ಇತ್ತೀಚಿನ ದಿನದಲ್ಲಿ ಸಾರ್ವಜನಿಕ ಹಬ್ಬ ಆಚರಣೆಯಲ್ಲಿ ದೇಶದ ಕಾನೂನು ಹಾಗೂ ಹಿಂದೂ ಧರ್ಮದ ಪರಂಪರೆಗೆ ವಿರುದ್ಧವಾಗಿ ಧ್ವನಿವರ್ಧಕ ಡಿಜೆ ಬಳಸುವ ಅನಿಷ್ಟ ಸಂಪ್ರದಾಯ ಶುರುವಾಗಿದೆ ಎಂದು ಡಾಕ್ಟರ್ ರವಿರಾಜ್ ಕಡ್ಲೆ ಹೇಳಿದ್ದಾರೆ. ಅವರು ಕುಮಟಾದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಮೆರವಣಿಗೆಯಲ್ಲಿ ಬಳಸುವ ಡಿಜೆ ಸುಮಾರು 8 ಕಿಲೋಮೀಟರ್ ತನಕ ಭೂಮಿಯನ್ನು ನಡುಗಿಸುವಂತೆ ಇರುತ್ತದೆ. ಇದರಿಂದ ಶಿಶು, ರೋಗಿಗಳು, ಗರ್ಭಿಣಿಯರು ಹೆಚ್ಚು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಅನೇಕ ಜನರಿಗೆ ಶ್ವಾಸಕೋಶದ ತೊಂದರೆಯೂ ಉಂಟಾಗುತ್ತದೆ. ಡಿಜೆಗಳ ಕಾರಣಕ್ಕೆ ಸಾಮಾನ್ಯ ಜನರು ಶಾಂತಿಯುತವಾಗಿ ಹಬ್ಬ ನಡೆಸುವ ಸ್ವಾತಂತ್ರ್ಯ ಕಳೆದುಕೊಂಡಂತಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ತಿಮ್ಮಪ್ಪ ಮುಕ್ರಿ, ಮಂಜುನಾಥ್ ಹಳ್ಕಿ, ಪ್ರತಿಭಾ ನಾಯ್ಕ್, ಶಿವಗೌಡ ಇನ್ನಿತರು ಇದ್ದರು. ಇನ್ನು ಡಿಜೆಗೆ ಸಂಬಂಧಿಸಿದಂತೆ ಶಿರಸಿಯ ಮರಾಠಿಕೊಪ್ಪ ಗಣೇಶೋತ್ಸವ ಸಮಿತಿ ಪ್ರಮುಖರಾದ ನಂದನ್ ಸಾಗರ್ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂಗಳು ನೆಮ್ಮದಿಯಿಂದ ಹಬ್ಬವನ್ನು ಆಚರಿಸುವಂತಿಲ್ಲ. ವಿನಾಕಾರಣ ಹಿಂದೂಗಳ ಮೇಲೆ ಕೇಸ್ ದಾಖಲಿಸುವ ನಡೆ ಕಂಡುಬರುತ್ತಿದೆ. ನಾಗಮಂಗಲ ಸೇರಿದಂತೆ ರಾಜ್ಯದ ಹಲವೆಡೆ ಇಂತಹ ಪ್ರಕರಣಗಳು ಆಗಿವೆ. ಕೇವಲ ಹಿಂದೂಗಳನ್ನು ಮಾತ್ರ ಟಾರ್ಗೆಟ್ ಮಾಡಿ ಕೇಸ್ ಮಾಡಲಾಗುತ್ತಿದೆ ಎಂದರು. ಸರ್, ಈಗ ಜಿಲ್ಲೆಯಲ್ಲಿ ಏನಾಗಿದೆ ಕೇಳಿದ್ರೆ, ಸಾರ್ವಜನಿಕ ಗಣೇಶೋತ್ಸವ ಮೆರವಣಿಗೆಯಲ್ಲಿ ಡಿಜೆಗಳನ್ನ ಬಳಸ್ತಾ ಇದ್ದಾರೆ. ಆದರೆ ಈ ಡಿಜೆ ಬಳಸೋದ್ರ ಸಂಬಂಧ ಸಾರ್ವಜನಿಕರಲ್ಲೇ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಮೂಡಿ ಬರ್ತವೆ. ಒಂದ್ ಕಡೆ ಗಣೇಶೋತ್ಸವ ಸಮಿತಿಗಳು ಹೇಳ್ತಾರೆ, ನಾವು ವರ್ಷಕ್ಕೊಂದು ಬಾರಿ ಆಚರಣೆ ಮಾಡೋದು, ಹಾಗಾಗಿ ಡಿಜೆಗಳನ್ನ ಬಳಸ್ತೀವಿ ಅಂತ. ಆದ್ರೆ ಕೆಲವು ಸಾರ್ವಜನಿಕರು ಇದರ ಪರವಾಗಿದ್ದಾರೆ, ಇದರ ವಿರೋಧವಾಗಿಯೂ ಇದ್ದಾರೆ. ಇದರಿಂದ ಪೊಲೀಸರಿಗೆ, ಈಗ ಜನಪ್ರತಿನಿಧಿಗಳ ವಿಚಾರ ಇರ್ಬೋದು ಅಥವಾ ಪೊಲೀಸರಿಗೆ ಒಂದು ಕಿರಿಕಿರಿ ಉಂಟಾಗ್ತಾ ಇದೆ, ಕಿರುಕುಳವನ್ನು ಅನುಭವಿಸ್ತಾ ಇದ್ದಾರೆ. ಈ ಒಂದು ಡಿಜೆ ಬಳಸೋದ್ರ ಸಂಬಂಧ ನೀವು ಏನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಏನು? ಇದು ಒಂದು ರೀತಿಯ ಗೊಂದಲದ ಪ್ರಶ್ನೆ. ತಮಗೆಲ್ಲ ಗೊತ್ತಿದ್ದಾಗೆ ಇವತ್ತಿನ ಯುವಕರ ಆಶೋತ್ತರಗಳು, ಬೇಡಿಕೆಗಳು ಬದಲಾಗ್ತಾ ಇದ್ದಾವೆ. ಈಗ ಸೀನಿಯರ್ಸ್ ಹೇಳೋ ರೀತಿಯ ಅವರ ಅಪೇಕ್ಷೆಗಳಿಗೆ ತಕ್ಕಂತೆ ನಾವು ಮಾಡೋದಕ್ಕಾಗೋದಿಲ್ಲ, ಯುವಕರಿಗೆ ತಕ್ಕಂತೆಯೂ ಕೂಡ ನಾವು ಸ್ಪಂದಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಇಬ್ಬರು ಬೇಡಿಕೆಗಳನ್ನು ಈಡೇರಿಸ್ಕೊಂಡು ಹೋಗೋದಕ್ಕೆ ಆ ಭಗವಂತನಿಂದನೂ ಸಾಧ್ಯ ಇಲ್ಲ. ಇಂಥ ಒಂದು ಗೊಂದಲದ ಸಂದರ್ಭದಲ್ಲಿ ನಮ್ಮೆಲ್ಲ ಆಚಾರ ವಿಚಾರಗಳು, ಕಾರ್ಯಕ್ರಮಗಳು ಈ ಕಾಲ ಕಳೆದಂತೆ, ಕಾಲ ಬದಲಾದಂತೆ ಎಲ್ಲ ನಿರೀಕ್ಷೆ, ಅಪೇಕ್ಷೆಗಳು ಕೂಡ ಬದಲಾಗ್ತಾ ಇದ್ದಾವೆ. ಜನರ ಅಪೇಕ್ಷೆಗಳಿಗೆ ತಕ್ಕಂತೆ ಒಂದಿಷ್ಟು ಕಾರ್ಯಕ್ರಮಗಳು ಕೂಡ ರೂಪುಗೊಳ್ತವೆ. ಈಗ ಅನಾದಿ ಕಾಲದಲ್ಲಿ ಗಣಪತಿ ಮುಳುಗಿಸುವಂಥ ಗಣಪತಿಯ ಮೆರವಣಿಗೆ ಇರ್ಬೋದು, ಅಥವಾ ಬೇರೆ ಬೇರೆ ಯುಗಾದಿ ಉತ್ಸವಗಳಿರ್ಬೋದು, ಬೇರೆ ಹಲವಾರು ಕಾರ್ಯಕ್ರಮಗಳು, ಜಾನಪದ ಕಾರ್ಯಕ್ರಮ. ಆವತ್ತಿನ ರೀತಿ ನೀತಿಗಳೇ ಬೇರೆ, ಇವತ್ತಿನ ನಮ್ಮ ಯುವಶಕ್ತಿಯ ಅಥವಾ ನಮ್ಮ ಇವತ್ತಿನ ಸಮಾಜದ ಅವಶ್ಯಕತೆಗಳೇ ಬೇರೆ. ನೋಡಿ, ಇವತ್ತು ಯುವಕರು ಡಿ ಜೆಯನ್ನು ತುಂಬ ಎಂಜಾಯ್ ಮಾಡ್ತಾರೆ. ಹಾಡಬೇಕು, ಕುಣಿಬೇಕು ಮತ್ತು ಆ ಥರದಲ್ಲಿ ತಮ್ಮ ಉತ್ಸಾಹವನ್ನು ತೋರಿಸ್ಬೇಕು ಅನ್ನೋ ರೀತಿಯಲ್ಲಿ ಬಯಸ್ತಾರೆ. ಅದೇ ನಮ್ಮ ಹಿರೀಕರು ಈ ಸೌಂಡೆಲ್ಲ ಬೇಡ, ಶಾಂತವಾಗಿರಲಿ, ನಾವು ಶಾಂತತೆಯಿಂದ ನಾವು ಅದನ್ನು ಹಿಂದಿನ ಕಾಲದಲ್ಲೇ ಆಗಿತ್ತು ಹಾಗೆ ಮಾಡೋಣ ಅಂತ ಹೇಳ್ತಾರೆ. ಆದರೆ ಈ ಉತ್ಸಾಹ ಪಡೋರ ಸಂಖ್ಯೆ ಜಾಸ್ತಿ ಇರೋದ್ರಿಂದ, ಅವರ ಒಲವೇ ಜಾಸ್ತಿ ಇರೋದ್ರಿಂದ ಅವರ ಅಪೇಕ್ಷೆ ತಕ್ಕಂತೆ ಸಂಘಟಕರು ಇವ್ರನ್ನೆಲ್ಲ ಸ್ಪಂದಿಸ್ತಾರೆ. ಜೊತೆಯಲ್ಲಿ ಇವತ್ತಿನ ಯುವಕರ ಅಪೇಕ್ಷೆಗಳು ಬದಲಾಗಿದ್ದಾವೆ, ಅವರ ಟೇಸ್ಟ್ ಚೇಂಜ್ ಆಗಿದೆ. ಇವತ್ತು ಕುಣಿಬೇಕು, ಡ್ಯಾನ್ಸ್ ಮಾಡಬೇಕು, ಇದೊಂದು ಉತ್ಸಾಹ, ವರ್ಷಕ್ಕೆ ಒಂದು ಸಾರಿ ನಾವೆಲ್ಲ ಸೇರಿ ಮೆರವಣಿಗೆಯಲ್ಲಿ ಹೋಗೋದು ಅನ್ನೋ ಒಂದು ಉತ್ಸಾಹದಲ್ಲಿ ಬರ್ತಾರೆ. ಅವರ ಉತ್ಸಾಹಕ್ಕೆ ಫೋರ್ಸ್ ಕೊಡೋದೇ ಈ ಡಿ ಜೆಗಳು. ಈ ಡಿ ಜೆಗಳನ್ನು ಬಳಸೋದು ಸಂಪೂರ್ಣ ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಇವತ್ತಿನ ಡಿ ಜೆಗಳು ಅಥವಾ ಈ ಸೌಂಡ್ ಸಿಸ್ಟಮ್ ಏನಿದೆ, ಇದು ಯಾವುದೇ ಕಾರಣಕ್ಕೂ ಕೂಡ ಕರ್ಕಶ ಆಗಬಾರ್ದು. ಇದು ಎಲ್ಲರಿಗೂ ಕೂಡ ಮುದ ಕೊಡುವಂಥ, ಎಲ್ಲರಿಗೂ ಕೂಡ ಖುಷಿ ಕೊಡುವಂಥ ರೀತಿಯಲ್ಲಿ ಅದರ ಸೌಂಡ್ ಇರ್ಬೋದು, ಅಲ್ಲಿ ಹಾಕುವಂಥ ಹಾಡುಗಳಿರ್ಬೋದು, ಅಲ್ಲಿ ಡಿ ಜೆ ಮಿಕ್ಸಿಂಗ್ ಇರ್ಬೋದು, ಅವೆಲ್ಲವೂ ಕೂಡ ಎಲ್ಲರಿಗೂ ಮಾನಸಿಕವಾಗಿ, ದೈಹಿಕವಾಗಿ ಖುಷಿ ಕೊಡುವಾಗಿರಬೇಕು. ಆ ರೀತಿಯಲ್ಲಿದ್ದಾಗ ಯಾವುದೇ ಅಬ್ಜೆಕ್ಷನ್ ಇಲ್ಲ. ಮತ್ತು ಇನ್ನೊಂದೇನಂತಂದರೆ, ನಮ್ಮ ಇಲಾಖೆಗಳು ಕೂಡ, ಸರ್ಕಾರವೂ ಕೂಡ ಒಂದೊಂದು ಫ್ರೀಕ್ವೆನ್ಸಿ ಅಥವಾ ಅದಕ್ಕೆ ಒಂದು ಪ್ರಮಾಣದ ಧ್ವನಿಯ ಪ್ರಮಾಣವನ್ನು ಫಿಕ್ಸ್ ಮಾಡಬೇಕು, ಸೂಕ್ತ ನಿರ್ದೇಶನ ಕೊಡಬೇಕು. ಮತ್ತು ಇನ್ನೊಂದು ಯಾವುದೇ ಪ್ಯಾರಾಮೀಟರ್ ಇಲ್ಲ. ಒಂದು ಊರಲ್ಲಿ ಒಂದು ಊರಲ್ಲಿ ಡಿ ಜೆ ಪರ್ಮಿಸಬಲ್ ಇದ್ದರೆ ಇನ್ನೊಂದು ಕಡೆಗೆ ಅದು ಬ್ಯಾನ್ ಮಾಡ್ತಾರೆ. ಇದು ಬಂದಿಯ ನೀತಿ ಥರ ಆಗ್ತದೆ. ಅದರಿಂದ ಏನಾಗ್ತದೆ, ಆ ಊರಲ್ಲಿ ಕೊಟ್ಟಿದ್ದಿರಲ್ಲ, ಇಲ್ಲಿ ಯಾಕೆ ಕೊಡಲ್ಲ ಅನ್ನೋ ರೀತಿ ಪ್ರಶ್ನೆ ಬರ್ತದೆ.
ವಿಶೇಷವಾಗಿ ಜನಪ್ರತಿನಿಧಿಗಳಿಗೆ ಜನರ ಆಶೋತ್ತರಗಳನ್ನೇ ಈಡೇರಿಸೋದು ಮುಖ್ಯ ಆಗಿರೋದ್ರಿಂದ ಜನರು ಏನು ಹೇಳ್ತಾರೆ ಅದ್ರ ಬಗ್ಗೆ ಸ್ಪಂದಿಸ್ತಾರೆ. ಆದರೆ ಅದಕ್ಕೊಂದು ನಿಯಮಾವಳಿಗಳು ಇಲಾಖೆಗಳು ಫಿಕ್ಸ್ ಮಾಡಿದರೆ ಖಂಡಿತವಾಗಿ ನಾವೆಲ್ಲರೂ ಪಾಲಿಸಲೇಬೇಕಾಗ್ತದೆ. ಆದರೆ ಈ ನಿಯಮಗಳು ಎಲ್ಲ ಪ್ರದೇಶಕ್ಕೂ ಒಂದೇ ರೀತಿಯಲ್ಲಿ ಇರಬೇಕು. ಆವಾಗ ಈ ಥರ ಗೊಂದಲಗಳು ಸಾಧ್ಯತೆ ಇಲ್ಲ. ಈ ಭೂಮಿಯಲ್ಲಿ ಒಂದು ಕಾನೂನು ಅಂತ ಇದೆ, ಆ ಕಾನೂನು ಪರಿಪಾಲಿಸೋದು ನಮ್ಮೆಲ್ಲರ ಕರ್ತವ್ಯ ಕೂಡ. ಜೊತೆಗೆ ನಮ್ಮ ಖುಷಿ ಇನ್ನೊಬ್ಬರಿಗೆ ಹಿಂಸೆ ಆಗಬಾರ್ದು. ಆ ರೀತಿಯ ಕಾರ್ಯಕ್ರಮಗಳ ಸಂಘಟನೆ ಆದಲ್ಲಿ ಅಥವಾ ಡಿ ಜೆ ಬಳಸ್ದಲ್ಲಿ ಅದು ಯಾವುದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗೋದಿಲ್ಲ. ಈಗ ನನಗೂ ಕೂಡ ಇವತ್ತು ಬೆಳಗ್ಗೆ ಯಾರೋ ಫೋನ್ ಮಾಡಿ ಹೇಳಿದರು, ಸಿರ್ಸಿ ನಗರದ ಕೆಲವು ಹಳ್ಳಿಯಲ್ಲಿ ಡಿ ಜೆ ಸಂದರ್ಭದಲ್ಲಿ ಒಂದು ಅಬೋಷನ್ ಆಯಿತು ಅಂತ ಹೇಳಿದರು. ಅದು ಹಾಸ್ಪಿಟ್ಲಿಗೆ ಹೋದ್ರಂತೆ. ಗಣಪತಿ ಮೆರವಣಿಗೆ ನೋಡ್ಲಿಕ್ಕೆ ಹೋದಂಥ ಮಹಿಳೆಗೆ ಅಬೋಷನ್ ಆಯಿತು ಅಂತ. ಇದು ಎಲ್ಲೋ ದೊಡ್ಡ ಸುದ್ದಿ ಆಗಿರಲಿಕ್ಕಿಲ್ಲ, ಬಟ್ ಅದು ಸುದ್ದಿ ಅಂತೂ ಬಂದಿದೆ. ಇದು ನಾನು ಕಾಂಟ್ರಡಿಕ್ಟ್ರಿ ಅಂತ ಹೇಳ್ತಾ ಇಲ್ಲ. ಈಗ ಕೆಲವು ಚರ್ಚೆಗಳಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಇಲ್ಲ ದೊಡ್ಡದಾಯಿತು, ನನ್ನ ಎದೆ ಹೊಡೆದೋಯ್ತು ಹಾಗೆ ಹೇಗೆ ಅಂತ. ಇವೆಲ್ಲವೂ ಕೂಡ ಈ ಥರ ಗೊಂದಲಕ್ಕೆ ಸೃಷ್ಟಿಯಾದಾಗ ನನ್ನನ್ನು ಅಭಿಪ್ರಾಯಕ್ಕೆ ತಕ್ಕಂತೆ ನಾನು ಪ್ರತಿಕ್ರಿಯೆ ಕೊಡ್ತೇನೆ. ಆದರೆ ಅದು ಎಲ್ಲರೂ ಒಪ್ಪಬೇಕಂತಿಲ್ಲ, ಒಪ್ಪಲಿಕ್ಕೆ ಸಾಧ್ಯವೂ ಇಲ್ಲ. ಆದರೆ ಎಲ್ಲರಿಗೂ ಪೂರಕವಾದಂಥ, ಎಲ್ಲರಿಗೂ ಖುಷಿ ಕೊಡುವಂಥ, ಎಲ್ಲರಿಗೂ ಸಮಾಧಾನ ಆಗುವಂಥ, ಯುವಕರಿಗೆ ಹಿರಿಯಕರಿಗೆ ಎಲ್ಲರಿಗೂ ಜೋಶ್ ಕೊಡುವಂಥದ್ದೇ ಆಗ ಡಿ ಜೆಗಳನ್ನು ಬಳಸಿದಲ್ಲಿ ಈ ಥರ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ನಾವು ಗುಮ್ಟೆ ಪಾಂಗ್ ಬಳಸ್ತಾ ಇದ್ವಿ, ಚಂಡೆಗಳನ್ನು ಬಳಸ್ತಾ ಇದ್ವಿ, ಆಮೇಲೆ ಮೌನ ಮೆರವಣಿಗೆನೂ ಆಗ್ತಾಯಿತ್ತು, ಕೋಲಾಟದ ಮೂಲಕ ಹೋಗ್ತಾ ಇದ್ವಿ. ಈಗಲೂ ಕೂಡ ದಕ್ಷಿಣ ಕನ್ನಡ ಬೇರೆ ಬೇರೆ ಭಾಗಗಳಲ್ಲಿ ಸನಾತನ ಸಂಸ್ಕೃತಿಯ ಪರಂಪರೆಯ ಕಾರ್ಯಕ್ರಮಗಳ ಜೊತೆಯಲ್ಲಿ ಗಣಪತಿ ಮೆರವಣಿಗೆಯನ್ನು ಮಾಡ್ತಾರೆ, ನೋಡಿದ್ದೇವೆ. ಇದೇನು ಆಗಬಾರ್ದು ಅಂತಿಲ್ಲ, ಮತ್ತು ಸಿರ್ಸಿಲೋದು ಬರೋದಿಲ್ಲ ಅಂತೇನಿಲ್ಲ. ಆದರೆ ಈ ಥರ ಗೊಂದಲಗಳು ಸೃಷ್ಟಿ ಆಗೋದಕ್ಕೆ ಒಂದು ಸರಿಯಾದ ನೀತಿ ನಿಯಮಗಳು ಇಲ್ಲದೆ ಇರೋದ ಕಾರಣಕ್ಕಾಗಿ, ಮತ್ತು ಆ ಡಿ ಜೆಯನ್ನು ಆಪ್ರೇಟ್ ಮಾಡೋರಿಗೆ ಅದು ಸ್ಪಷ್ಟತೆ ಇರಬೇಕು. ಯಾವ ಆಡಿಯನ್ಸ್ ಇದ್ದಾರೆ, ಮತ್ತು ಎಲ್ಲಿ ಮೆರವಣಿಗೆ ಹೋಗ್ತಾ ಇದೆ, ಎಲ್ಲಿ ಹಾಸ್ಪಿಟ್ಲ್ ಇದೆ, ಎಲ್ಲಿ ನಮಗೆ ಸೂಕ್ಷ್ಮ ವಲಯ ಇದೆ, ಅಲ್ಲಿ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ, ಅಕ್ಕಪಕ್ಕದ ಜನವಸತಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಅವರು ಆಪ್ರೇಟಿಂಗ್ ಮಾಡಬೇಕು. ಸಂಘಟಕರು ಅವ್ರಿಗೆ ಹೇಳಬೇಕು, ಈ ಭಾಗದಲ್ಲಿ ಸ್ವಲ್ಪ ಫ್ರೀಕ್ವೆನ್ಸಿ ಕಡಿಮೆ ಮಾಡು ಅಂತ ಹೇಳೋದು. ಇನ್ನೊಂದು, ಅಲ್ಲಿ ಬಳಸುವಂಥ ಹಾಡುಗಳು ಅದು ಕೇಳಬೇಕು. ಅದನ್ನು ಏನು ಹಾಡು ಹಾಕಿದ್ದಾರೆ, ಅಲ್ಲಿ ಏನು ಯಾವ ಹಾಡು ಬರ್ತಾ ಇದೆ, ಅದು ಸಿನಿಮಾ ಹಾಡಿರ್ಬೋದು, ಜಾನಪದ ಹಾಡಿರ್ಬೋದು, ಅಥವಾ ಯಾವುದೋ ಫಿಲ್ಮಿ ಸಾಂಗ್ಸ್ ಇರ್ಬೋದು, ಅದು ಏನಂತ ಅರ್ಥನೇ ಆಗೋದಿಲ್ಲ. ಯಾಕೆಂದರೆ ಬರೀ ಸೌಂಡ್ ಅಷ್ಟೇ ಇರ್ತದೆ. ಆ ಸೌಂಡಲ್ಲಿ ನಮ್ಮ ಯುವಕರಿಗೆ ಏನಾಗ್ತದೆ, ಅವರು ಬರೀ ಸೌಂಡ್ ಅಷ್ಟೇ ಕೇಳ್ತಾರೆ, ಬಟ್ ಅಲ್ಲಿ ಏನು ಹಾಡು ಬರ್ತಾ ಇದೆ ಕೇಳೋದಿಲ್ಲ, ಮತ್ತು ಆಲ್ಮೋಸ್ಟ್ ಕೇಳೋದಿಲ್ಲ. ಆ ಟೈಮಲ್ಲಿ ಒಂದು 60% 80% ಕೇಳೋದಿಲ್ಲ, ಬರೀ ಆ ಸೌಂಡಿಗೆ ಕುಣಿತಾರೆ. ಬಟ್ ಸ್ವಲ್ಪ ಈ ಸೀನಿಯರ್ಸು, ಸ್ವಲ್ಪ ಸೊಫಿಸ್ಟಿಕೇಟೆಡ್ ಇರೋರು, ಅದು ಸ್ವಲ್ಪ ಈ ಮೆರವಣಿಗೆ ನೋಡ್ಲಿಕ್ಕೆ ಬಂದವರು ಆ ಹಾಡನ್ನು ಮತ್ತು ಡ್ಯಾನ್ಸನ್ನು ಎರಡನ್ನೂ ಮತ್ತು ಮೆರವಣಿಗೆನೆಲ್ಲ ಎಂಜಾಯ್ ಮಾಡ್ತಾರೆ. ಅವ್ರು ಎಲ್ಲರಿಗೂ ಅದು ಕರ್ಕಶ ಅನ್ನಿಸ್ದಾಗ ಬೇಡ ಮನೆಗೆ ಹೋಗೋಣ ಅನ್ನೋ ರೀತಿಯಲ್ಲಿ ಆಗ್ತದೆ. ಜೊತೆಯಲ್ಲಿ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಬಂದಾಗ ಪೊಲೀಸರು ಅದಕ್ಕೆ ನಿರ್ಧಾರ ಅವರು ಕ್ರಮ ಕೈಗೊಳ್ಳಬೇಕಾಗ್ತದೆ. ಆದರೆ ಪೊಲೀಸರು ಕೂಡ ನಮಗೆ ಬಂದೇ ಮಾಡು ಅಂತ ಹೇಳೋದು ಅಷ್ಟು ಸೂಕ್ತ ಅಲ್ಲ. ಆದರೆ ಅದು ಬಳಸೋದಕ್ಕೆ ಒಂದು ನಿಯಮಾವಳಿಗಳನ್ನು ಕೊಟ್ಟು ಅವ್ರಿಗೆ ಪೂರ್ವಭಾವಿಯಾಗಿ ತಿಳುವಳಿಕೆ ಕೊಟ್ಟಲ್ಲಿ ಆವಾಗ ಅದು ಎಲ್ಲದೂ ಕೂಡ ಸಸೂತ್ರವಾಗಿ ಆಗ್ತದೆ. ಅದಕ್ಕಾಗಿ ಡಿ ಜೆ ಹಾಕೋದೇ ತಪ್ಪು, ಅದರಿಂದನೇ ಇದು ಆಗೋಯಿತು ಅಂತ ಹೇಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಡಿ ಜೆ ಬಳಸೋದು ತಪ್ಪು ಅನ್ನೋ ರೀತಿಯಲ್ಲಿ ನಾನೇನು ಹೇಳೋದಿಲ್ಲ. ಯಾಕಂದರೆ ನಮಗೆ ಬೇಕದು. ಮತ್ತು ಡಿ ಜೆ ಹಾಕಿದವನು ಕೂಡ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿರ್ತಾನೆ, ಅವ್ರು ಇಂಥ ಕಾರ್ಯಕ್ರಮಕ್ಕಾಗಿಯೇ ಬಳಸಿರ್ತಾರೆ. ಇಡೀ ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ಮೆರವಣಿಗೆಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇಂಥದ್ದನ್ನೆಲ್ಲ ಬಳಸ್ತಾರೆ. ಅದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಅಷ್ಟೇ ಅಲ್ಲ, ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಖಾಸಗಿ ಕಾರ್ಯಕ್ರಮದಲ್ಲೂ ಕೂಡ ಈ ಥರ ಡಿ ಜೆಗಳನ್ನು ಬಳಸಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಡಿ ಜೆ ಸಾರ್ವಜನಿಕವಾಗಿ ಬಳಸುವಂಥ ಶಬ್ದಕ್ಕೆ ಅದಕ್ಕೊಂದು ನಿಯಮಾವಳಿಯನ್ನು ಪಾಲಿಸಬೇಕು. ಅದು ಯಾವುದೇ ರೀತಿ ಕಾರ್ಯಕ್ರಮಗಳಿರಲಿ, ಅದು ಸಿನಿಮಾ ಕಾರ್ಯಕ್ರಮಗಳಿರಲಿ, ಪಬ್ಲಿಕ್ ಪ್ರೋಗ್ರಾಮ್ ಇರಲಿ, ಪೊಲಿಟಿಕಲ್ ಪ್ರೋಗ್ರಾಮ್ ಇರಲಿ, ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿರಲಿ, ಅದು ಎಲ್ಲದಕ್ಕೂ ಕೂಡ ಒಂದು ಸಾರ್ವಜನಿಕವಾಗಿ ಬಳಸುವಂಥ ಡಿ ಜೆಗಳಿಗೆ ಅಥವಾ ಮೈಕ್ಗಳಿಗೆ ಇಷ್ಟು ಫ್ರೀಕ್ವೆನ್ಸಿ ಅನ್ನೋದು ಇರಬೇಕು. ಅದು ಯಾರಿಗೂ ಕಿರಿಕಿರಿ ಆಗಬಾರ್ದು. ಅದು ಬಳಸೋದ್ರಿಂದ ಅದು ನಮಗೆ ಖುಷಿ ಆಗ್ತಾ ಇರ್ಬೋದು, ಆದರೆ ಬೇರೆಯವ್ರಿಗೆ ಹಿಂಸೆ ಆಗ್ತದೆ. ಅದಕ್ಕಾಗಿ ಅದು ಆಗದಿದ್ದ ರೀತಿಯಲ್ಲಿ ಒಂದು ನಿಯಮಗಳನ್ನು ಪಾಲಿಸಿದಲ್ಲಿ ಈ ಥರ ಗೊಂದಲಗಳಿಗೆ ಯಾವುದೇ ರೀತಿ ಅವಕಾಶ ಇರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಏನಾಗಿದೆ, ಸುಪ್ರೀಂ ಕೋರ್ಟ್ ಸಹ ಡಿ ಜೆ ಬಳಕೆದ್ರ ಸಂಬಂಧ ಒಂದು ಮಾನದಂಡವನ್ನ ನೀಡಿದೆ. ಸುಪ್ರೀಂ ಕೋರ್ಟ್ ಸಹ ಡಿ ಜೆ ಬಳಸೋದ್ರ ಸಂಬಂಧ ಹೇಳಿದೆ. ಆದರೆ ನಮಗೆ ಅನ್ಸ್ದಂಗೆ ಅಥವಾ ಹೆಚ್ಚಿನ ಸಾರ್ವಜನಿಕ ಅಭಿಪ್ರಾಯ ಪ್ರಕಾರ ಪ್ರತಿ ವರ್ಷ ಗಣೇಶೋತ್ಸವ ಮುಂಚಿತವಾಗಿ ಪೊಲೀಸ್ ಇಲಾಖೆ ಅಥವಾ ಸಂಬಂಧಪಟ್ಟ ಇಲಾಖೆಗಳು ಈ ನಿಟ್ಟಿನಲ್ಲಿ ಒಂದು ಗಣೇಶೋತ್ಸವ ಸಮಿತಿಗಳದ್ದು ಮತ್ತು ಸಾರ್ವಜನಿಕರು ಸಭೆ ಕರಿಬೇಕು. ಅಲ್ಲಿ ಕರೆದು ಡಿ ಜೆ ಬಳಸಲಿಕ್ಕೆ ಏನು ಮಾನದಂಡ ಇದೆ ಆ ಮಾನದಂಡ ನಿಗದಿಪಡಿಸಿ ಆ ಮೂಲಕ ಸಾರ್ವಜನಿಕರಿಗೂ ಸಮಸ್ಯೆ ಆಗಬಾರ್ದು, ಅದ್ರ ಜೊತೆಗೆ ಹಿಂದೂಗಳ ಹಬ್ಬಕ್ಕೂ ಅಡಚಣೆ ಆಗಬಾರ್ದು. ಹಾಗೆ ಏನು ಗಣೇಶೋತ್ಸವ ಸಮಿತಿಗಳು ಆಚರಣೆ ಮಾಡ್ತಾರೆ ಅವರಿಗೂ ಸಹ ತೊಂದರೆ ಆಗದೆ ಇರೋ ತರ ಒಂದು ಸಮಿತಿ ಅಂದ್ರೆ ಪೂರ್ವಭಾವಿ ಸಭೆಗಳನ್ನ ಮಾಡಿ ಇದಕ್ಕೊಂದು ಮಾನದಂಡವನ್ನ ನಿರ್ಣಯ ಮಾಡಬೇಕು ಹೇಳೋದು ಹೆಚ್ಚಿನ ಒಂದು ಸಾರ್ವಜನಿಕರಲ್ಲಿ ಕೇಳಿ ಬರ್ತಾ ಇದೆ ಸರ್. ನಿಜ ಅದು ಆಗ್ತದೆ. ಆದರೆ ಪೊಲೀಸ್ ಇಲಾಖೆ ತಮಗೆಲ್ಲ ಗೊತ್ತಿದ್ದಾಗೆ ವಿವಿಧ ಇಲಾಖೆ ವಿಶೇಷವಾಗಿ ಪೊಲೀಸ್ ಇಲಾಖೆ
ಸರ್ವಧರ್ಮೀಯರ ಸಭೆಯನ್ನು ಕೂಡ ಕರೀತಾರೆ. ಎಲ್ಲ ವಿಶೇಷ ಸೂಕ್ಷ್ಮ ಹಬ್ಬಗಳು ಸಂದರ್ಭದಲ್ಲಿ ಸಾರ್ವಜನಿಕರು ಸೇರುವಂಥ ಸಂದರ್ಭ ಬಂದಾಗ ನನಗೆ ಗೊತ್ತಿದ್ದಾಗೆ ನಾನು ನೋಡಿದ ಹಾಗೆ ಇಲಾಖೆಯಲ್ಲಿ ಪೂರ್ವಭಾವಿಯಾಗಿಯೇ ಸಭೆಗಳಾಗ್ತವೆ. ಯಾವ್ಯಾವುದು ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಹೇಳ್ತಾರಲ್ಲ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದನ್ನು ಆಲ್ರೆಡಿ ಎಲ್ಲ ಧಾರ್ಮಿಕ ಪ್ರಮುಖರನ್ನ, ಸಂಘಟನೆ ಪ್ರಮುಖರನ್ನ, ಸಾರ್ವಜನಿಕರ ಪ್ರಮುಖರನ್ನ, ಜನಪ್ರತಿನಿಧಿಗಳನ್ನೆಲ್ಲ ಕರೆದು ಈ ಸಭೆಗಳನ್ನು ಮಾಡೋದನ್ನು ನಾವು ನೋಡಿದ್ದೇವೆ. ಅಲ್ಲೂ ಕೂಡ ಅದನ್ನು ತಿಳುವಳಿಕೆ ಕೊಡ್ತಾರೆ. ಆದರೆ ಯಾರೂ ಕೂಡ ಬೇಕಂತಲೇ ಅಶಾಂತಿ ಕಳೆದೊಡೋದಾಗಲಿ ಅಥವಾ ಬೇಕಾದ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ. ಆದರೆ ಅದು ಅತಿರೇಕ ಆದಾಗ ಪ್ರತಿಕ್ರಿಯಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆವಾಗ ಈ ಗೊಂದಲಗಳು ಸ್ಟಾರ್ಟ್ ಆಗ್ತದೆ. ಆ ಸಭೆಯಲ್ಲೂ ಕೂಡ ನಮಗೆ ಎಲ್ಲ ರೀತಿ ಮೈಕ್ಗಳಾಗಲಿ ಡಿ ಜೆಗಳಾಗಲಿ ಇದ್ರ ಬಳಸೋದ್ರ ಬಗ್ಗೆ ಒಂದು ಸ್ಪಷ್ಟ ನಿಯಮಗಳನ್ನು ಕೊಟ್ಟಲ್ಲಿ ಅದು ಆಗ್ತದೆ. ಆದರೆ ಅದನ್ನು ಮೆಜರ್ಮೆಂಟ್ ಮಾಡೋರು ಯಾರು, ಇದು ಇಷ್ಟೇ ಸೌಂಡ್ ಇದೆ ಅಂತ ಹೇಳೋರು ಯಾರು? ಈಗ ನನಗೇನಾಗ್ತದೆ, ನನಗೆ ಒಳ್ಳೆ ಹಾಡು ಈಗ ನೀವು ಮಾಡಿದಂಥ ಡಿ ಜೆಯಲ್ಲಿ ನನಗೆ ಕಿರಿಕಿರಿ ಆಗ್ತದೆ, ನಾವು ಸಂಘಟನೆ ಮಾಡಿದಂಥ ಡಿ ಜೆಯಿಂದ ನಿಮಗೆ ಕಿರಿಕಿರಿ ಆಗ್ತದೆ. ಆದರೆ ಇಬ್ಬರದು ಸರಿ ಇದೆ, ಅದು ಯಾವ್ದು ವ್ಯತ್ಯಾಸ ಇದೆ, ಅದು ನಿಯಮಾವಳಿ ಪ್ರಕಾರ ಇದೆ ಅಂತ ಹೇಳೋ ಮೆಜರ್ಮೆಂಟ್ ಮಾಡಲಿಕ್ಕೆ ನಮ್ಮ ಹತ್ರ ಏನಿದೆ ಪ್ಯಾರಾಮೀಟ್ರು? ಅದಕ್ಕಾಗಿ ಅದು ಸ್ವಲ್ಪ ಗೊಂದಲನೇ. ಅದಕ್ಕೆ ನಿಯಮಗಳನ್ನು ಪಾಲಿಸಿ ಅದು ಏನು ಡಿ ಜೆ ಆಪ್ರೇಟರ್ಸ್ ಇದ್ದಾರೆ ಅವರಿಗೆ ಅದು ಸೂಚನೆ ಕೊಟ್ಟು ಇದಕ್ಕಿಂತ ಜಾಸ್ತಿ ಆಯಿತು ಅನ್ನೋ ರೀತಿಲಿ ನೋಡಿ. ಡ್ರಿಂಕ್ ಆ್ಯಂಡ್ ಡ್ರೈವ್ ಇದ್ದರೆ ಅದು ಇಮಿಡಿಯೇಟ್ ಟೆಸ್ಟ್ ಮಾಡ್ತಾರೆ, ಅಥವಾ ಮತ್ತೇನೋ ಇದ್ದರೆ ಅದು ಇಮಿಡಿಯೇಟ್ ಟೆಸ್ಟಿಂಗ್ ಇದೆ. ಬಟ್ ಈ ಫ್ರೀಕ್ವೆನ್ಸಿ ಟೆಸ್ಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ಯಾವುದೂ ಇಲ್ಲ. ಅದಕ್ಕಾಗಿ ನಮ್ಮ ಸಂಘಟನೆ ಒಂದು ರೀತಿಲಿ ಹೇಳುತ್ತೆ, ನಿಮ್ಮ ಸಂಘಟನೆ ಒಂದು ರೀತಿಲಿ ಹೇಳುತ್ತೆ. ಆ ಸಂಘಟನೆಗಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬರೋದಕ್ಕೆ ಇದೆಲ್ಲ ಕಾರಣ ಆಗ್ತದೆ. ಅದಕ್ಕಿಂತ ಇದು ಫ್ರೀಕ್ವೆನ್ಸಿ, ಇದು ಹೀಗೆ ಮಾಡಿ ನಾವು ಈ ಥರ ಮೆಜರ್ಮೆಂಟ್, ಗರಿಷ್ಠ ಪ್ರಮಾಣ ಇಷ್ಟಿದೆ ಒಂದು. ಆ ನಂತರ ಸಾರ್ವಜನಿಕ ಸ್ಥಳದ, ಈಗ ಎಲ್ಲಿ ಧಾರ್ಮಿಕ ಸೂಕ್ಷ್ಮ ವಲಯಗಳು ಅಥವಾ ಎಲ್ಲಿ ಹಿರಿಯರಿದ್ದಾರೆ, ಜನವಸತಿ ಪ್ರದೇಶ, ಇನ್ನೊಂದು ಆಸ್ಪತ್ರೆಗಳು ಎಲ್ಲಿದೆ ಅಲ್ಲಿ ಒಂದು ಸ್ವಲ್ಪ ನಾವು ನೈತಿಕವಾಗಿ ಆ ಸೌಂಡನ್ನು ಕಡಿಮೆ ಮಾಡುವಂಥದ್ದು, ಅಲ್ಲಿ ಯಾವುದೇ ರೀತಿ ಡಿಸ್ಟರ್ಬ್ ಆಗದೆ ಇದನ್ನು ನೋಡ್ಕೊಳ್ಳುವಂಥದ್ದು ಸಂಘಟಕರಾದಂಥ ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ. ನಾವು ಹಾಗೆ ಮಾಡಬೇಕು. ಎಲ್ಲದನ್ನು ಕಾನೂನಲ್ಲೇ ಮಾತಾಡಲಿಕ್ಕೆ ಆಗೋದಿಲ್ಲ. ಆ ಕಾನೂನನ್ನು ಗೌರವಿಸೋದು, ಪಾಲಿಸೋದು ನಮ್ಮ ಮೇಲೂ ಇರ್ತದೆ. ಆದರೆ ಹೇಳಬೇಕಾದ ನಿಯಮಗಳನ್ನು ಹೇಳಬೇಕಾದವರು ಅದನ್ನು ಪೂರ್ವಭಾವಿಯಾದ ಸಭೆಯಲ್ಲೇ ಇದು ಹೀಗೆ ಮಾಡಬೇಕು, ಇಲ್ಲದಾಗಿದ್ದರೆ ನಾವು ಇದನ್ನು ಕಾನೂನು ಪ್ರಕಾರ ಕೈಗೊಳ್ತೀವಿ ಅಂತ ಹೇಳಬೇಕು. ಸಭೆ ಹೊರಟಾಗ, ಮೂಮೆಂಟ್ ಹೊರಡ್ತಾ ಇದ್ದಾಗ, ಪ್ರೊಸೆಷನ್ ಆಗ್ತಾ ಇದ್ದಾಗ ಆಲ್ ಆಫ್ ಎ ಸಡನ್ ಆ್ಯಕ್ಷನ್ ತೊಗೊಂಡ್ರೆ ಅದು ಬೇರೆ ರೀತಿಯ ಚಿತ್ರಣಗಳೆಲ್ಲ ಬೇರೆ ಬೇರೆ ರೀತಿ ಬೆಳವಣಿಗೆಗೆ ಕಾರಣ ಆಗ್ತದೆ. ಅದಕ್ಕೆ ಅನಾವಶ್ಯಕವಾದಂಥ ಅವಕಾಶ ಕೊಡಬಾರ್ದು ಅನ್ನೋದು ನನ್ನ ಆಶಯ. ಯಲ್ಲಾಪುರ ತಾಲೂಕಿನಾದ್ಯಂತ ಅಡಿಕೆ ಬೆಳೆಗೆ ವ್ಯಾಪಕವಾಗಿ ಕೊಳೆ ರೋಗ ಆವರಿಸಿದ್ದು, ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಕೂಡಲೇ ಸರ್ಕಾರ ಕೃಷಿಕರ ನೆರವಿಗೆ ಧಾವಿಸಬೇಕು ಎಂದು ವಿವಿಧ ರೈತಪರ ಸಂಘಟನೆಗಳು ಆಗ್ರಹಿಸಿವೆ. ಯಲ್ಲಾಪುರ ಪಟ್ಟಣದ ಟಿಎಂಎಸ್ ಸಭಾಭವನದಲ್ಲಿ ನಡೆದ ರೈತ ಸಭೆಯಲ್ಲಿ ಈ ಅಭಿಪ್ರಾಯ ವ್ಯಕ್ತವಾಗಿದೆ. ಟಿಎಂಎಸ್ ಅಧ್ಯಕ್ಷ ಎನ್.ಕೆ. ಭಟ್ ಅಗ್ಗಾಶಿ ಕುಂಬ್ರಿ ಮಾತನಾಡಿ, ಹವಾಮಾನ ವೈಪರೀತ್ಯದಿಂದಾಗಿ ಆಗುತ್ತಿರುವ ಬೆಳೆ ನಷ್ಟ, ಬೆಳೆಗೆ ತಗುಲುವ ರೋಗಗಳು, ಕಾಡು ಪ್ರಾಣಿ ಹಾವಳಿ ಹಾಗೂ ಮಾರುಕಟ್ಟೆಯಲ್ಲಿ ಬೆಲೆ ಏರಿಳಿತದಿಂದಾಗಿ ರೈತರು ಹೈರಾಣಾಗಿದ್ದಾರೆ. ಈ ವರ್ಷ ಅತಿವೃಷ್ಟಿಯಿಂದಾಗಿ ತಾಲೂಕಿನ ಎಲ್ಲ ಭಾಗಗಳಲ್ಲಿ ಅಡಿಕೆಗೆ ವಿಪರೀತ ಕೊಳೆ ಬಾಧೆ ಕಂಡುಬಂದಿದ್ದು, ಸರ್ಕಾರ ಕೂಡಲೇ ಅಡಿಕೆ ಬೆಳೆಗಾರರಿಗೆ ಸೂಕ್ತ ಪರಿಹಾರ ನೀಡಬೇಕು, ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ತಾಲೂಕಾ ರೈತ ಸಂಘದ ಅಧ್ಯಕ್ಷ ನಾಗೇಶ್ ಹೆಗಡೆ ಪಣತಿಗೇರಿ ಮಾತನಾಡಿದರು. ಸಭೆಯಲ್ಲಿ ರೈತ ಸಂಘದ ಉಪಾಧ್ಯಕ್ಷ ವೆಂಕಟರಮಣ ಗೆರೆಗೆದ್ದೆ, ಕಾರ್ಯದರ್ಶಿ ಎಲ್.ಪಿ. ಭಟ್ ಗುಂಡ್ಕಲ್, ಪ್ರಮುಖರಾದ ಕೆ.ಟಿ. ಹೆಗಡೆ ಆನಗೋಡು, ವಿ.ವಿ. ಜೋಶಿ ಹಾಗೂ ಸಂಘದ ಸರ್ವ ಸದಸ್ಯರು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಇದ್ದರು. ಲಯನ್ಸ್ ಕ್ಲಬ್ ಅಂಕೋಲಾ ಕರಾವಳಿ ವತಿಯಿಂದ ಸೆಪ್ಟೆಂಬರ್ 22ರಂದು ಪಟ್ಟಣದ ನಾಡವರ ಸಭಾಭವನದಲ್ಲಿ ಜಿಲ್ಲಾ ಮಟ್ಟದ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ ಎಂದು ಲಯನ್ಸ್ ಕ್ಲಬ್ ಅಂಕೋಲಾ ಕರಾವಳಿ ಅಧ್ಯಕ್ಷ ದೇವಾನಂದ್ ಬಿ ಗಾಂವ್ಕರ್ ಹೇಳಿದರು. ಅಕ್ಷರದ ಬೀಜ ಬಿತ್ತಿದ ದೇಶದ ಮೊದಲ ಅಕ್ಷರದವ್ವ ಸಾವಿತ್ರಾಬಾಯಿ ಪುಲೆ ನೆನಪಿಗೆ ಅಂಕೋಲಾ ಕರಾವಳಿ ಲಯನ್ಸ್ ಜಿಲ್ಲಾ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದ್ದು, ಕಾರವಾರ ಹಾಗೂ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಪ್ರಾಥಮಿಕ ವಿಭಾಗದ 13 ಹಾಗೂ ಪ್ರೌಢ ವಿಭಾಗದ 12 ಒಟ್ಟು 25 ಶಿಕ್ಷಕರನ್ನು ಬೆಳ್ಳಿ ಹಬ್ಬದ ವರ್ಷದಲ್ಲಿ ಲಯನ್ಸ್ ಕ್ಲಬ್ನಿಂದ ಸನ್ಮಾನ ಮಾಡಲಾಗುವುದು. ಈ ಪ್ರಶಸ್ತಿಯನ್ನು ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ನಮ್ಮನ್ನು ಅಗಲಿದ ಗುರು ಹಿರಿಯರ ಸ್ಮರಣೆಯೊಂದಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಜಿಲ್ಲಾಧಿಕಾರಿಗಳಾದ ಕೆ. ಲಕ್ಷ್ಮೀಪ್ರಿಯಾ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದಾರೆ. ಶ್ರೀ ದೇವಾನಂದ್ ಬಿ ಗಾಂವ್ಕರ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದು, ಅತಿಥಿಗಳಾಗಿ ಕಾರವಾರ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರಾದ ಲತಾ ನಾಯಕ ಹಾಗೂ ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರಾದ ಪಾರಿ ಬಸವರಾಜ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ರಮಾನಂದ್ ಬಿ ನಾಯ್ಕ, ಅಂಕೋಲಾ ತಹಶೀಲ್ದಾರರಾದ ಡಿ ಅನಂತಶಂಕರ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಂಗಲಲಕ್ಷ್ಮಿ ಎಂ ಪಾಟೀಲ್ ಹಾಗೂ ಅಂಕೋಲಾ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುನೀಲ್ ಎಂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ವಿಶ್ವಾಂಬರ ಟಿವಿಯ ನ್ಯೂಸ್ ವಿತ್ ಗೆಸ್ಟ್ ಕಾರ್ಯಕ್ರಮದಲ್ಲಿ
ತಾವು ಇಷ್ಟೊತ್ತು ತಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಹಂಚಿಕೊಂಡಿದ್ರಿ. ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದ ಬಗ್ಗೆ, ವಿಶ್ವಾಂಬರ ಚಾನೆಲ್ ಬಗ್ಗೆ ನಿಮ್ಮ ಅಭಿಪ್ರಾಯ? ನಿಮ್ಮ ಮೊಟ್ಟ ಮೊದಲಿಗೆ ವಿಶ್ವಂಬರ ಟಿ ವಿಯ ಎಲ್ಲ ಸಮಸ್ತ ಬಂಧುಗಳಿಗೆ ನನ್ನ ಅಭಿನಂದನೆಗಳು ಮತ್ತು ಶುಭಾಶಯಗಳು. ತಮಗೆಲ್ಲ ಗೊತ್ತಿದ್ದಾಗೆ ಇವತ್ತು ಸೋಷಿಯಲ್ ಮೀಡಿಯಾ ಯುಗ. ಇವತ್ತು ಹಲವಾರು ಎಲೆಕ್ಟ್ರಾನಿಕ್ ಮೀಡಿಯಾಗಳಿದ್ದಾವೆ, ಪ್ರಿಂಟ್ ಮೀಡಿಯಾಗಳಿದ್ದಾವೆ. ಹಲವಾರು ಸಮಾಜದ ಅಂಕುಡೊಂಕುಗಳನ್ನು ತೀಡ್ತಾ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ತಾ ಬಂದಿರುವಂಥ ಹಲವಾರು ಚಾನಲ್ಗಳು ಮತ್ತು ಪತ್ರಿಕೆಗಳು ನಮ್ಮ ಜೊತೆಗೆ ಇದ್ದಾವೆ. ಇದರ ಜೊತೆಯಲ್ಲೇ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಚಾನಲ್ಗಳು, ಯೂಟ್ಯೂಬ್ ಚಾನಲ್ಗಳು, ಈ ಥರ ಖಾಸಗಿ ಚಾನಲ್ಗಳು ಸೃಷ್ಟಿ ಆಗ್ತಾ ಇರೋದನ್ನು ಕೂಡ ನಾವು ಗಮನಿಸಿದ್ದೇವೆ. ಅಂದರೆ ಈ ಸಮಾಜದಲ್ಲಿ ಇನ್ನೂ ಕೂಡ ಇಂಥ ಹಲವಾರು ಮೀಡಿಯಾ ಕ್ರಿಯೇಷನ್ಗೆ ಅವಕಾಶ ಇದೆ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ. ಇವತ್ತು ಜನರಿಗೂ ಕೂಡ ನ್ಯೂಸನ್ನು ತುಂಬ ವೇಟ್ ಮಾಡಿ ಕೇಳೋಕ್ಕೆ ಟೈಮ್ ಇಲ್ಲ. ಅವ್ರಿಗೆ ಇಮ್ಮಿಡಿಯೇಟ್ ಬೇಕು, ಇನ್ಸ್ಟೆಂಟ್ ಬೇಗ ತಕ್ಷಣದಲ್ಲಿ ಸುದ್ದಿ ಬೇಕು. ಇಡೀ ಪ್ರಪಂಚವನ್ನು ತುಂಬ ಆತುರವಾಗಿ ಗಮನಿಸಲಿಕ್ಕೆ, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರ ಮತ್ತು ಎಲ್ಲ ನೋಡುಗರ, ಓದುಗರ ಅಪೇಕ್ಷೆಗಳನ್ನು ಈಡೇರಿಸುವಂಥ ಕೆಲಸ ನಿಮ್ಮ ವಿಶ್ವಂಬರ ಮಾಡಬೇಕು ಅನ್ನೋದು ನನ್ನ ಆಶಯ. ಇನ್ನೊಂದು, ಇವತ್ತು ಎಲ್ಲ ಮೀಡಿಯಾಗಳ ಮಧ್ಯದಲ್ಲೂ ಕೂಡ ಒಂದು ರೀತಿಯ ಪೈಪೋಟಿ, ಒಂದು ರೀತಿಯ ತನ್ನದೇ ಆದಂಥ ಶ್ರೇಷ್ಠತೆಯನ್ನು ಕಾಪಾಡಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ಮುಂದುವರಿತಾ ಇರೋದನ್ನ ನೋಡ್ತಾ ಇದ್ದೇವೆ. ಅದು ಒಳ್ಳೆಯಂಥ ವಿಚಾರ. ಅಂಥ ಒಂದು ಸಂದರ್ಭದಲ್ಲಿ ಸಮಾಜಕ್ಕೆ ತಪ್ಪು ಸಂದೇಶವ ಹೋಗುವಂಥ ಯಾವುದೇ ಘಟನೆಗಳು ನಿಮ್ಮಿಂದ ಆಗದಿರಲಿ ಅನ್ನೋದು ನಮ್ಮದು ಇನ್ನೊಂದು ಆಶಯ. ಇನ್ನೊಂದು, ಅನಂತಮೂರ್ತಿ ಹೆಗಡೆಯವರು ಹಲವಾರು ಉದ್ಯಮ ಕ್ಷೇತ್ರದಿಂದಿರ್ಬೋದು ಅಥವಾ ರಾಜಕೀಯ ಕ್ಷೇತ್ರದಿಂದಿರ್ಬೋದು ಹಲವಾರು ಪ್ರಗತಿಪರ ಚಿಂತನೆಯೊಂದಿಗೆ, ಪ್ರಗತಿಪರ ಹೋರಾಟದೊಂದಿಗೆ ಬಂದಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಮಾಧ್ಯಮ ಕ್ಷೇತ್ರಕ್ಕೂ ಕೂಡ ಅವರು ಕಾಲಿಟ್ಟಿರೋದು ಒಂದು ಹೊಸ ಭರವಸೆಯನ್ನು ಮೂಡಿಸ್ತಾ ಇದೆ ಅನ್ನೋದು ನಾನಿಲ್ಲಿ ಹೇಳ್ಬೋದಾಗಿದೆ. ಇನ್ನೊಂದೇನಂತಂದರೆ, ಅವರ ಒಂದು ಹೋರಾಟಗಳಲ್ಲಿ ಅಥವಾ ಅವರ ಎಲ್ಲ ಪ್ರಯತ್ನಗಳಲ್ಲಿ ಒಂದು ನಿಖರತೆಯನ್ನು ನಾವು ನೋಡ್ತಾ ಇದ್ದೇವೆ. ಆ ನಿಖರವಾದಂಥ ಉದ್ದೇಶವನ್ನು ಇಟ್ಕೊಂಡು ಮಾಡುವಂಥ ಪ್ರಯತ್ನಕ್ಕೆ ನಿಜವಾಗ್ಲೂ ಕೂಡ ಯಶಸ್ಸು ಸಿಗ್ತದೆ ಅನ್ನೋದು ನನ್ನ ಅನುಭವ. ಈ ಹಿನ್ನೆಲೆಯಲ್ಲಿ ವಿಶ್ವಂಬರ ಟಿ ವಿ ಸಾರ್ವಜನಿಕರ ಮತ್ತು ಎಲ್ಲ ನೊಂದವರ, ಅಸಹಾಯಕರ ಬೆನ್ನಿಗೆ ನಿಂತು ಒಂದಿಷ್ಟು ಪ್ರಗತಿಪರ ಚಿಂತನೆಯೊಂದಿಗೆ ಒಂದಿಷ್ಟು ಸಮಾಜದ ಆಶೋತ್ತರಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳಿರಲಿ ಅಂತ ಹೇಳೋದು ನನ್ನ ಒಂದು ವಿನಂತಿ, ಅಪೇಕ್ಷೆ ಕೂಡ. ಅದಕ್ಕಾಗಿ ತಾವು ಏನು ಕೆಲಸ ಮಾಡ್ತೀರಿ, ತಾವು ಏನು ಈ ಚಾನಲ್ ನಡೆಸ್ತಾ ಇದ್ದೀರಿ, ನಿಜವಾಗ್ಲೂ ಕೂಡ ತಮ್ಮ ಪರಿಕರಗಳು, ತಮ್ಮ ಸ್ಟುಡಿಯೋ ಎಲ್ಲ ನೋಡಿದಾಗ ನಿಜ ಆ ಭರವಸೆ ನಮಗೆ ಖಂಡಿತ ಮೂಡ್ತದೆ. ಹಲವಾರು ಪತ್ರಿಕೆಗಳು, ಹಲವಾರು ಚಾನಲ್ಗಳು ಆರಂಭದಲ್ಲಿ ತುಂಬ ಉತ್ಸಾಹವಾಗಿ ಕೆಲಸ ಮಾಡ್ತವೆ. ಬರ್ತಾ ಹಲವಾರು ಕಾರಣಗಳಿಂದ ಅದು ಮಧ್ಯಕ್ಕೆ ನಿಂತು ಹೋಗುವಂಥ ಸನ್ನಿವೇಶವನ್ನು ನಾವು ನೋಡಿದ್ದೇವೆ. ಆದರೆ ಅನಂತಮೂರ್ತಿ ಹೆಗಡೆಯವರ ಒಂದು ಗಟ್ಟಿ ನಿಲುವು ಮತ್ತು ನಿಮ್ಮೆಲ್ಲರ ತಂಡವನ್ನು ನೋಡಿದಾಗ ಇದು ಗಟ್ಟಿಯಾದಂಥ ನೆಲೆಗಟ್ಟಾಗ್ತದೆ. ಇಡೀ ಸಮಾಜಕ್ಕೆ ಒಂದು ದಿಕ್ಸೂಚಿಯನ್ನು ಕೊಡುವಂಥ ಪ್ರಯತ್ನ ಈ ವಿಶ್ವಂಬರ ಟಿ ವಿ ಮಾಡ್ತದೆ ಅನ್ನೋ ಭರವಸೆ ನನಗೆ ಕಾಣ್ತಾ ಇದೆ. ಶುಭವಾಗಲಿ. ಧನ್ಯವಾದಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.